ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಧೂಳೀಪಟವಾಗಲಿದೆ. ಇದಕ್ಕೆ ಅನೇಕ ಕಾರಣಗಳಿವೆ. ನಂತರ ಜಾನ್ಯುವರಿಯಲ್ಲೋ ಅಥವಾ ಏಪ್ರಿಲಲ್ಲೋ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಚುನಾವಣೆ ಆಯೋಗ ಕೂಡ ಮೇಲಿನ ಮೇಲೆ ಕೋರ್ಟಿಗೆ ತಕರಾರು ಅರ್ಜಿಯನ್ನು ಹಾಕ್ತಾ ಇದೆ. ಆದರೂ ಕೂಡ ಈ ಕಾಂಗ್ರೆಸ್ ಪಕ್ಷ ಎಚ್ಚೆತ್ಕೊಂಡಿಲ್ಲ. 2.5 ವರ್ಷ ಆದರೂ ಕೂಡ ಎಚ್ಚೆತ್ಕೊಂಡಿಲ್ಲ. 3.5 ವರ್ಷ ಆಯಿತು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಾಗಿ. ಅಲ್ಲಿ ಅಧಿಕಾರಿಗಳ ಅಟ್ಟಹಾಸ, ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. 63% ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಪಕ್ಷ ಅಂತ ಇವರು ಆಪಾದನೆ ಏನು ಮಾಡ್ತಾರೆ? ಬಿಜೆಪಿ ಮೇಲೆ. ಬಿಜೆಪಿ ಆಪಾದನೆ ಮಾಡ್ತಾರೆ ಕಾಂಗ್ರೆಸ್ ಅವ್ರ ಮೇಲೆ. ಅದರ ಉಪಲೋಕಾಯುಕ್ತ ಏನು ಹೇಳ್ತಾರೆ? ನಾನು ಯಾರ ಪರವಲ್ಲ, ಯಾರ ವಿರುದ್ಧ ಅಲ್ಲ. ಹಾಗಾದರೆ 63% ನೀವು ಹೇಳಿದ್ರೆ ಯಾಕೆ? ಇರಲಿ. ಕಾಂಗ್ರೆಸ್ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೈಯಲ್ಲಿ ಸಿಕ್ಕು ನರಳ್ತಾ ಇದೆ ಅಂತ. ಇದು ಕಠೋರ ಸತ್ಯ ವರದಿ. ಈ ವರದಿ ಹೈಕಮಾಂಡ್ಗೆ ಹೋಗ್ತಿತ್ತು ಬಿಡ್ತಿತ್ತು ಗೊತ್ತಿಲ್ಲ. ನಾವು ಅನ್ಕ ಹ್ಯಾಶ್ಟ್ಯಾಗ್ ಹಾಕಂಗಿಲ್ಲ. ಯಾಕಂದ್ರೆ ಹ್ಯಾಶ್ಟ್ಯಾಗ್ ಹಾಕದೆ 60-70 ಸಾವಿರ ಜನ ನೋಡ್ತಾ ಇದ್ದಾರೆ. ಭಾಳ ಕಡಿಮೆ ಹೇಳ್ತಾ ಇದ್ದಾನೆ. ಈಗ ಇದು ಯಾರ ಹಿಡಿತದಲ್ಲಿದೆ ಅನ್ನೋದು ಈಗಾಗಲೇ ಹೇಳ್ತೀವಿ. ಹೆಂಗೆ ಹಿಡಿತದಲ್ಲಿದೆ? ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರು ನೋಡ್ರಿ, ಇವರು ಬೆಂಬಲಿಗರೇ ಇದ್ದಾರೆ. ನಂತರ ಕಾಂಗ್ರೆಸ್ ಭವನದಲ್ಲಿ ಇವರು ಬೆಂಬಲಿಗರನ್ನೇ ಇದ್ದಾರೆ. ಒಂದು ಬೋರ್ಡ್ ಹಾಕೋದು, ಮೋರ್ಚಾ ಇಲಾಖೆ, ಮಹಿಳಾ ಇಲಾಖೆ, ಕಾರ್ಮಿಕರ ಇಲಾಖೆ, ಎಲ್ಲ ಇಲಾಖೆಗಳಂತ, ಅವ್ರವ್ರ ವಿಭಾಗಗಳಂತ. ಇದನ್ನು ಯಾಕೆ ಮಾಡಿದಾರೆ? ಚುನಾವಣೆ ಟೈಮ್ದಲ್ಲಿ ಇವ್ರನ್ನ ಚೆನ್ನಾಗಿ ಉಪಯೋಗ ಮಾಡಲಿಕ್ಕೆ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ವರ್ಷದಿಂದ ದುಡಿದವರು, ಕಸ ಹೊಡೆದವರು ಅವರು ಮೂಲೆ ಗುಂಪಾಗಿದ್ದಾರೆ. ಸುವರ್ಣಸೌಧ ಒಳಗೆ ಹೋಗಲಿಕ್ಕೆ ಕಾಂಗ್ರೆಸ್ ಲೀಡರ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ನಾಳೆಯಿಂದ ಪಾಸ್ ಕೊಟ್ಟಿಲ್ಲ. MLAಗಳು ಆಯಾ ಏರಿಯಾ ಏನು ಚೇಲಾಗಳಿದ್ದಾರೆ, ಛತ್ರಿಗೆರೆಗಳಿದ್ದಾರೆ, ಬೆಂಬಲಿಗರು ಅವರಿಗೆ ಅಷ್ಟೇ 10-15 ಪಾಸ್ ಇವರು ಕೊಡಿಸಿದ್ದಾರೆ. ಹಾಗಾದರೆ ಊರಿನ ಇತರ ಪ್ರಮುಖರು ಎಲ್ಲಿ ಹೋಗ್ಬೇಕು? 30-40 ವರ್ಷ ದುಡಿದಾರೆ, ನಾನು ಕಾಂಗ್ರೆಸ್, ನನ್ನ ರಕ್ತದಲ್ಲಿ ಕಾಂಗ್ರೆಸ್ ಇದೆ ಅಂತೇಳಿ ಅವ್ರೇನು ಮಾಡಬೇಕು? ಯಾವುದೇ ಲಾಭ ಇಲ್ಲ. ಅಧಿಕಾರ ಇವರಿಗೆ ಬೇಕು, ಇವ್ರ ಮನೆತನದವರಿಗೆ ಬೇಕು. ಪದೇ ಪದೇ ಹೇಳೋದು ಅರ್ಥ ಇಲ್ಲ. ಎಷ್ಟು ಸಲ ಹೇಳಿದೆ ನಾವು, ಯಾವ್ಯಾವ ಅಧಿಕಾರವನ್ನು ಇವರು ಪಡೆದಿದ್ದಾರೆ. ಮತ್ತೊಮ್ಮೆ ಹೇಳೋದಂತ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ವಿಂಗದಲ್ಲಿ ಏನು ಪ್ರಧಾನ ಕಾರ್ಯದರ್ಶಿ ಯಾರು? ಅವಿರ್ ಮೋತಿ ಅವರು. ನಂತರ ಯುವ ಘಟಕದ್ದು ರಾಹುಲ್ ಜಾರಕಿಹೊಳಿ ಅವರು. ಅಧ್ಯಕ್ಷರು ವಿನಯ್ ನಾವಲಗಟ್ಟಿ. ಎಷ್ಟು ವರ್ಷದಿಂದಿದ್ದಾರೆ? ಏನು ಹಿಶೇಬ್ ಐತೆ ಅದಕ್ಕೆ? ಯಾಕಂದ್ರೆ ನಿನಗೂ ಹ್ಞೂ. ಇದು ಕಾಂಗ್ರೆಸ್ ಪರಿಸ್ಥಿತಿ. ಹೇಗೆ ಆಡಳಿತಕ್ಕೆ ಕಾಂಗ್ರೆಸ್ ಪಕ್ಷ ಬಂತಂದ್ರೆ 136 ಯಾವ ರೀತಿ ಬಂತಂದ್ರೆ ವಿರೋಧ ಎಲೆ ಇತ್ತು. ಕಾಂಗ್ರೆಸ್ನಲ್ಲಿ ಜಗಳ ಪ್ರಾರಂಭ ಆಯ್ತು. ಆ ಜಗಳದ ಲಾಭವನ್ನು ಇವರು ಪಡೆದರು ಅಷ್ಟೇ. ಇವ್ರೇನು ಕೆಲಸ ಮಾಡಿರಲಿಲ್ಲ, ಇವ್ರೇನು ಪಕ್ಷದ ಪ್ರಚಾರ ಮಾಡಿರಲಿಲ್ಲ. ಪಂಚ ಗ್ಯಾರಂಟಿಗಳು ತಂದರು, ಸರ್ಕಾರ ಬಂತಂತ. ಪಂಚ ಗ್ಯಾರಂಟಿಗಳು ತಂದ್ರೆ ಸರ್ಕಾರ ಬರ್ತಾ ಇದ್ರೆ ಬಿಹಾರದಲ್ಲಿ 7 ಗ್ಯಾರಂಟಿಗಳನ್ನು ಕೊಟ್ಟಿದ್ರಲ್ಲ, ಅಲ್ಲಿ ಯಾಕೆ ಬರಲಿಲ್ಲ? ನೀವು ಅನ್ಬೋದು ನಿತೀಶ್ ಕುಮಾರ್ ಸ್ಟ್ರಾಂಗ್ ಇದ್ದಾರೆ, ಮೋದಿಯವರು ಸ್ಟ್ರಾಂಗ್ ಇದ್ದಾರೆ. ಇಲ್ಲ, ಅಲ್ಲಿ ಕೂಡ ವಿರೋಧ ಪಕ್ಷ ಏನಾಯ್ತು? ಇಂಡಿಯಾ ಮೈತ್ರಿಕೂಟ ಹರಿದು ಹಂಚಿ ಹೋಯ್ತು. ಪಾಸ್ವಾನ್ ಮಗ ಚಿರಾಗ್ ಪಾಸ್ವಾನ್ ಒಂದು ಕಡೆಗೆ, ನಂತರ ಭೀಮ್ ಆರ್ಮಿ ಅದು ಒಂದು ಕಡೆಗೆ, ಮಾಯಾವತಿ ಅವರು ಒಂದು ಕಡೆಗೆ. ಆಮ್ ಆದ್ಮಿ ಪಕ್ಷ ಇದ್ರೂ ಕೂಡ ಯಾರಿಗೆ ಸಪೋರ್ಟ್ ಮಾಡಲಿಲ್ಲ, ಅಲ್ಲಿ ಇಲ್ಲ. ಕಾಂಗ್ರೆಸ್ ಪಕ್ಷ ಅದು ಚುನಾವಣೆ ಬಂದ ನಂತರ ಅಷ್ಟೇ ಇವರು ಎಂಟ್ರಿ ಆಗೋರು, ಟಿಕೆಟ್ ಕೊಡೋರು ಇವರು. ಯಾರಿಗೆ? ತಮ್ಮ ಹಿಂಬಾಲಕರಿಗೆ. ಅದೇ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆಯಲ್ಲಿದೆ. ಈಗ 18 ಫಾರ್ಮ್ಗಳನ್ನು ಬಿ ಫಾರ್ಮನ್ನು ಬ್ಲ್ಯಾಂಕ್ ಯಾರಿಗೆ ಕೊಡೋರು ನೀವು? ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು ಆಗೋದಿಲ್ಲ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಹೇಳಿದ್ರು ಆಗೋದಿಲ್ಲ. ಅಲ್ಲಿ ಬಂದು ಇಲ್ಲಿ ಸ್ಟೇಟ್ದಾಗ ಬಂದು ಸಿದ್ದರಾಮಯ್ಯ ಅವ್ರ ಹತ್ತಿರ, DK ಶಿವಕುಮಾರ್ ಹತ್ತಿರ ಡೀಲಿಂಗ್ ಆಗಿ ಇಲ್ಲಿ ಬಿ ಫಾರ್ಮ್ ಬೇರೆ ಬರೋವು. ಬ್ಲ್ಯಾಂಕ್ ಬರಲಿ ಅಥವಾ ತುಂಬಿದ್ದು ಬರಲಿ, ಇಲ್ಲಿ ಬೇರೆನೇ ಬರೋರು. ಅಂದ್ರೆ ಹೈಕಮಾಂಡ್ ಅಂತ ಅಂತಿದ್ರಿ. ಹಂಗಾದ್ರೆ ಹಿಂದೆ ಹೈಕಮಾಂಡರಿಗೆ ಹೇಳೇನ ರಾಯಬಾಗ್ ಬಂದಿರೋ ಚಂಬು ಕಲ್ಲೋಳ್ಕರ್ ಅವರು, ಅವ್ರಿಗೆ ಹೇಳೇನ ರಾಜೀನಾಮೆ ಕೊಟ್ಟಿದ್ರು. ಜಿಲ್ಲಾಧಿಕಾರಿ ಅವರು ಚೆನ್ನೈದಲ್ಲಿದ್ದರು. ಅವ್ರು ರಾಜೀನಾಮೆ ಕೊಟ್ರೆ ಯಾಕಂದ್ರೆ ಅಲ್ಲಿ ಆಶ್ವಾಸನೆ ಸಿಕ್ಕಿತ್ತು.
ಮತ್ತಿಲ್ಲಿ BJP ಪ್ರತಿಭಟನಾ ರ್ಯಾಲಿಯಲ್ಲಿ ಬೆಲೆ ಏರಿಕೆ ಬಗ್ಗೆ ನಡೀತು ಚೀಪೇಡ್ ಗ್ರೌಂಡ್ದಲ್ಲಿ. ಅಲ್ಲಿ 6,000 to 7,000 ಜನರನ್ನ ಜಂಬೂ ಕಲ್ಲೋಳ್ಕರ್ ತೆಗೆದುಕೊಂಡು ಬಂದರು. ಕಾಂಗ್ರೆಸ್ ಪಕ್ಷ ಬಲಪಡಿಸಬೇಕು, ರಾಯಬಾಗ ತಾಲೂಕನ್ನು ಉದ್ಧಾರ ಮಾಡ್ಬೇಕಂತೇಳಿ ಏನು ಮಾಡಿದ್ರಿ? ಇಲ್ಲಿ ಬಂದು ಮಹಾವೀರ್ ಮೋದಿ ಅವ್ರು ಕೊಟ್ಬಿಟ್ರಿ. ಯಾವ ಆಧಾರ ಮೇಲೆ ಕೊಟ್ರಿ? ರೊಕ್ಕಿತ್ತು ಅಥವಾ ಜನಬೆಂಬಲಿತ್ತು ಅಥವಾ ಅವ್ರ ಹಿಂದೆ ಜನ ಇದ್ದಾರೋ ಇಲ್ಲ. ಸತೀಶ್ ಜಾರಕಿಹೊಳಿ ಬಲಗೈ ಬಂಟ ಅಂತ ಕೊಟ್ರಿ, ಹೌದಾ? ಇಂಥ ಎಷ್ಟು ಬಲಗೈ ಬಂಟ್ರು? ನಿಪ್ಪಾಣಿಯಲ್ಲಿ ಅಲ್ಲೇನೋ ಕಾಕಾ ಪಾಟೀಲ್ ಕೊಟ್ಟರು, ಆ ಮಾತು ಬೇರೆ. ವಿಶ್ವನಾಥ್ ವೈದ್ಯ ಅದ್ರ ಜಾಗದ ಬೇರೆಯವ್ರು ಇದ್ರಲ್ಲ, ಸುಮ್ಮನೆ ಇಲ್ಲಿ ಅತ್ರಿ ನಿಲ್ಸಿರಿ. ಕಾಗವಾಡದಲ್ಲಿ ಅದು ಇತ್ತು, XML ಇದ್ರು, ಅದನ್ನ ನಿಲ್ಸರು. ಆದರೆ ಒಂದು ಕಡೆ ತಮ್ಮ ಮಾತು ಕೇಳಿ ಅಂದ್ರೆ ಬಿಡಿಸೋದು, ಇನ್ನೊಂದು ಕಡೆ ತಮ್ಮ ಮಾತು ನಡೀತಿತ್ತಂದ್ರೆ ಅವ್ರನ್ನ ಆರಿಸ್ತಾರೋದು. ರೊಕ್ಕ ಯಾರ್ದು? ಯಾರು ಕ್ಯಾಂಡಿಡೇಟ್ ನಿಂತಿರ್ತಾವ ಅವ್ರದ್ದು. ಮತ್ತು ಪಕ್ಷದ ಫಂಡ್ ಬೇರೆ, ಅಲ್ಲಿ ಟಿಕೆಟ್ ತರುವಂತೆ ಫಂಡ್ ಅದು ಕೇಂದ್ರಕ್ಕೆ ಹೊತ್ತೋ ಏನು ಇವ್ರಿಗೆ ಕಿಶಾಗ ಹೊತ್ತೋ ಗೊತ್ತಿಲ್ಲ. ಇವರು ಶಿಫಾರಸು ಮಾಡ್ಕೋತ ಕೊಡೋರಲ್ಲಿ. ಯಾರನ್ನು ಶಿಫಾರಸು ಮಾಡಿದ್ರಿ? ಜನ ಬೆಂಬಲ ಇದ್ದಂಥ ಯಾರಾದರೂ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ರೇನೋ? ಸಾಕಷ್ಟು ಜನ ಬೆಂಬಲ ಇದ್ದವ್ರು ಇದ್ದಾರೆ. ನಿಮ್ಮ ಕ್ಷೇತ್ರಗಳನ್ನ ನೀವು ಭದ್ರಪಡಿಸ್ಕೊಂಡ್ರಿ, ಮತ್ತು 5-6 ಕ್ಷೇತ್ರ ಕೈ ಹಾಕಿರಿ. ನಿಪ್ಪಾಣಿಯಲ್ಲಿ ಆರಿಸಿ ಬರುವಂಥ ಕ್ಯಾಂಡಿಡೇಟ್ ಅಲ್ಲಿ ಟಿಕೆಟ್ ಕೊಡಲಿಲ್ಲ ಉತ್ತಮ್ ಪಟ್ರಿಗೆ, ಅಲ್ಲಿ ಬೀಳಿಸಿದ್ರಿ. ಯಾಕೆ NCP ಇದಾರ, ನಾವೇ ಕೊಡೋಣ ಅಂತ. ಕಾಕಾ ಪಾಟೀಲ್ ಬರಂಗಿಲ್ಲ ಅಂತ ಎಲ್ಲ ಗೊತ್ತಿತ್ತು, ಆದರೂ ಕೊಟ್ರಿ. ಜಾರಕಿಹೊಳಿ ಕೊಟ್ರಿ. ರಾಯಬಾಗದಲ್ಲಿ ಅಲ್ಲಿ 100% ಶಂಭು ಕಲ್ಲೋಳ್ಕರ್ ಬರ್ತಿದ್ರು, ಅವ್ರಿಗೆ ತಪ್ಪಿಸಿದ್ರಿ. ಅಂದರೆ 2 ML ಸೀಟ್ ನೀವು ತಪ್ಪಿಸಿಬಿಟ್ರೆ ಅಲ್ಲಿ. ನಂತರ DCC ಬ್ಯಾಂಕ್ದಲ್ಲಿ DCC ಬ್ಯಾಂಕ್ ಅಧ್ಯಕ್ಷ ಕಾಂಗ್ರೆಸ್ ಆಗಬೇಕಾಗಿತ್ತು, ಅದು BJP ಅವ್ರು ಯಾಕೆ ಕೊಟ್ರಿ? ಅಂದ್ರೆ ಇವ್ರು ಮಾಡಿದ್ದು ಹೈಕಮಾಂಡ್ ಸುಮ್ಮನೆ ನೋಡ್ಕೋತಾ ಇದೆ. ಅಂದ್ರೆ ಹೈಕಮಾಂಡಕ್ಕೆ ಬೆಲೆ ಇಲ್ಲ ಅಂತ ಅರ್ಥ ಆಯ್ತು. ಇವರ ಹೈಕಮಾಂಡ್ ಆದ್ರೆ ಬಟ್ ಮಾಡಿ ಎಲ್ಲಿ ತೋರಿಸ್ತಾರ? ಬೆಂಗಳೂರು ತೋರಿಸ್ತಾರ. ಅಲ್ಲಿ ಇವರೇ ಬಟ್ ಮಾಡಿ ಅವ್ರು ಬೆಂಗಳೂರಲ್ಲಿ ತೋರಿಸ್ತಾರೆ, ದಿಲ್ಲಿ ಇಲ್ಲ, ಏನೂ ಇಲ್ಲ. ಈಗ ಒಳ ಹೊಂದಾಣಿಕೆ ಹೆಂಗಾಗಿದೆ ಅಂತಂದ್ರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, 19 ತಾರೀಕು ಬರ ಅಂತ ಹೇಳಿದಾರೆ. ಅಂದ್ರೆ 19 ತಾರೀಕಲ್ಲಿ ಅಧಿವೇಶನ ಮುಗಿದ ನಂತರ ಅಲ್ಲಿ ಡಿಲ್ಲಿಗೆ ಹೋಗೋರು ಡೈರೆಕ್ಟಾಗಿ ಇಲ್ಲಿಂದ. ಅಲ್ಲಿ ಮಾತುಕತೆ ಈಗಾಗಲೇ ಮುಗಿದ್ಬಿಟ್ಟಿದೆ. ನಾಷ್ಟಾದ ನೆಪದಲ್ಲೋ ಊಟದ ನೆಪದಲ್ಲೋ DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಯನ್ನು ಕೂಡಿಸಿಬಿಟ್ರು. ಕೂಡಿಸಿ ಒಳ ಹೊಂದಾಣಿಕೆ ಮಾಡ್ಕೊಂಡ್ರು. ಅದ್ರ ಸತೀಶ್ ಜಾರಕಿಹೊಳಿ ನಡುವೆ ಎಂಟ್ರಿ ಆದ್ರಲ್ಲ, ಅವ್ರಿಗೇನು ಕೊಡೋರು ಅಂದ್ರೆ KPCC ಅಧ್ಯಕ್ಷ ಸ್ಥಾನ ಕೊಡಲೇಬೇಕಾದ. ಇಲ್ಲ ಅವ್ರು ಯಾಗೂ ಉಣಂಗಿಲ್ಲ. ಈಗ ಒಳ ಹೊಂದಾಣಿಕೆ ಆದ ನಂತರ ಇವರು ಸಾಫ್ಟ್ ಕಾರ್ನರ್, ಯಾರು ಸತೀಶ್ ಜಾರಕಿಹೊಳಿ ಸಾಫ್ಟ್ ಕಾರ್ನರ್, ಅವ್ರು ಮಾತು ನೋಡಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಿಮ್ದೇನು ಅಂತ ಅಭಿಪ್ರಾಯ ಕೇಳಲ್ಲ. ಅವಾಗ ಹಿಂದೇನು ಹೇಳ್ತಿದ್ರು? ಕೂಲಿ ಎಲ್ಲರಿಗೂ ಸಿಗಂಗಿಲ್ಲ, ದುಡ್ದವ್ರ ಪಕ್ಷದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತ ಅವಾಗ ಹೇಳ್ತಾರೆ. ಈಗ ಯಾರು ಸಮರ್ಥರಿದ್ದಾರೆ ಅವರಿಗೆ ಹೈಕಮಾಂಡ್ ನೋಡ್ಕೊಳ್ತಿತ್ತಂತ. ಯಾರು ಹೈಕಮಾಂಡ್ ಎಲ್ಲಿದೆ? ಹೈಕಮಾಂಡ್ ಕಾಂಗ್ರೆಸ್ಸಲ್ಲಿ ಇದ್ದಿದ್ರೆ ಇಷ್ಟು ದಿವಸ ಯಾಕೆ ಅವರು ತಡಿತಾ ಇದ್ರು? BJPಲಿ ಹಂಗಿಲ್ಲ, ಒಮ್ಮೆ ಚೀಟಿ ಬಂತಂದ್ರೆ ಮುಗಿದೋತು, ಇಲ್ಲ ಪಕ್ಷ ತೆಗಿತಾರೆ. ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರನ್ನ ನೀವು ಇಟ್ಕೊಂಡ್ಬಿಟ್ರಿ, ಒಳ್ಳೆದು ಹೋಗ್ಲಿ. ಯಾವ ಅರ್ಹತೆ ಇತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ? ಅವನಿಗೆ ಟಿಕೆಟ್ MP ಟಿಕೆಟ್ ತಂದ್ರಿ. ಅದಕ್ಕೆ ವಿರೋಧ ಯಾರು ಮಾಡಿದ್ರು? ಸತೀಶ್ ಜಾರಕಿಹೊಳಿ ಮಾಡಿದ್ರು. ಕಾಂಗ್ರೆಸ್ಸಲ್ಲಿ ಪಕ್ಷದಲ್ಲಿ ಇದ್ದುಕೊಂಡ ನಾವು ವಿರೋಧ ಮಾಡಿರಲ್ಲ. ವಿರೋಧ ಅಂದ್ರೇನು? ಬೆಂಬಲಿದೆ ಅಂತ ಹೇಳೋದು, ತಟಸ್ಥವಾಗಿ ಹೇಳೋದು, ತಮ್ಮ ಮಗಳನ್ನ ಪ್ರಚಾರಕ್ಕಾಗಿ ಹೋಗೋದು. ನಾನು ಟಿಕೆಟ್ ತಂದಾರ ಯಾರು? ಕೊಟ್ಟಾರ ಯಾರು? DK ಶಿವಕುಮಾರ್ ಕೊಟ್ಟರು. ಆಯಿತು. ಯಾವ ಬೆಂಬಲದಿಂದ? ಒಬ್ಬ ಮಾಜಿ ಮುಖ್ಯಮಂತ್ರಿ ಅವರು ಜಗದೀಶ್ ಶೆಟ್ಟರ್ ಅವರು. ಅವ್ರ ವಿರುದ್ಧ ಯಾರು ನಿಲ್ಲಿಸ್ಬೇಕಾಗಿತ್ತು? ಪ್ರಭಾಕರ್ ಕೋರೆ ಅವ್ರು ಕರಿಬೇಕಾಗಿತ್ತು, ಬರ್ರಿ ನಾನು ನಿಮಗೆ ಟಿಕೆಟ್ ಕೊಡೋದು ಅಂತೇಳಿ. ಅಥವಾ ರೊಕ್ಕಿದ್ದವ್ ಕರಿಬೇಕಾಗಿತ್ತು, ಅವರೇ ಯಾಕೆ ಬೇಕಾ? ಮತ್ತು MLC ಚಂದ್ರ ಹಟ್ಟಿಗಳಿಗೆ ಯಾಕೆ ಕೊಟ್ರಿ ನೀವು ಕಾಂಗ್ರೆಸ್ಸಿಂದ? ಕಾಂಗ್ರೆಸ್ಸಲ್ಲಿ ಸಾಕಷ್ಟು ದೊಡ್ಡದವ್ರು ಇಲ್ಲ, 60 ವರ್ಷ 70 ವರ್ಷ ಆದಂಥ ವಯಸ್ಸದವ್ರು ಇದ್ದಾರೆ. ನನ್ನ ರಕ್ತದಲ್ಲಿ ಕಾಂಗ್ರೆಸ್ ಇದೆ ಅಂತ ಹೇಳ್ಕೊತಿದ್ದಾರೆ. ಆ ರಕ್ತಕ್ಕೆ ಬೆಲೆ ಎಲ್ಲಿ ಬಂತು? ಹಿಂಗಾಗಿ ನಾವು ಹೇಳ್ತಾ ಇದ್ದೇವೆ, ಈ 3 ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತೈತೆ. ಒಂದನೇದು 60-40 ಆಗ್ತೈತೆ. 60 BJP ಆಗ್ತೈತೆ. ಅವಾಗ ನೀವೇನು ಹೇಳ್ತಾರೆ? ಆಡಳಿತದ ವಿರೋಧಿ ಅಲೆ ಇತ್ತಂತ. ಆ ಅಲೆ ಮಾಡಿದವ್ರು ಯಾರು? ನೀವಲ್ಲ. 2028ರಲ್ಲಿ ನಾನೇ ಮುಖ್ಯಮಂತ್ರಿ, ನಾನೇ ಎಲ್ಲ ಟಾವೆಲ್ ಹಾಕಿದಾರಲ್ಲಿ. ಟಾವೆಲ್ ಅಲ್ಲ, ಅಲ್ಲಿ ಏನೂ ಸಮೀಪ ಸಹಿತ ಹಾಯಂಗಿಲ್ಲ, 50 ಅಂಕಿ ದಾಟಂಗಿಲ್ಲ. ಬರೆದಿಟ್ಕೋರಿಲ್ಲ. ಯಾಕೆ ಹಿಂಗೆ ಹೇಳತ್ತೇವೆ ಅಂತಂದರೆ, ಆ ಪರಿಸ್ಥಿತಿ ಎಲ್ಲ ಜಿಲ್ಲೆಯಲ್ಲಿ
ಉಸ್ತುವಾರಿ ಮಂತ್ರಿಗಳು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹಿಡ್ಕೊಂಡು ಕಬ್ಜಾದ ತಗೊಂಡಾರ. ಆ ಕಬ್ಜಾದ ತಗೊಂಡು ತಮಗೇನು ಅನುಕೂಲ ಆಗ್ತಿತ್ತಲ್ಲ, ಟೆಂಡರ್ ಆಗಲಿ ಅಥವಾ ಈ ಸುವರ್ಣಸೌಧ ಅಧಿವೇಶನ ನಡೀತು, ಅಲ್ಲಿ ನೀರಿಂದ ಯಾರಿಗೆ ಟೆಂಡರ್ ಕೊಡೋದು, ಜಾಡೋದು ಯಾವ ಟೆಂಡರ್ ಕೊಡೋದು, ಮತ್ತೆ ಯಾವುದೋ ಕೆಲಸಕ್ಕೆ ಟೆಂಡರ್ ಯಾವ್ದು ಕೊಡು, ಇವರ ಮಂದಿನ ಇವ್ರ ಛಲಗಳನ್ನೇ. ಅದರಲ್ಲಿ ಕಮಿಷನ್ ತಿಂದ್ರೆ ಹೇಳಕ್ ಬರಂಗಿಲ್ಲ. ನಾವು ಸತ್ಯವರ್ಧನೆ ಹೇಳ್ತೇವೆ ಕಾಂಗ್ರೆಸ್ ಕಚೇರಿಯಲ್ಲಿ ಏನೇನು ನಡೀತಿದೆ ಅಂತ ಹೇಳ್ತೇವೆ. ನಾವು ಕಂಪ್ಲೀಟಾಗಿ ಸ್ಟೋರಿ ಇದೆ ನಮ್ಮ ಕಡೆಗೆ. ಅಲ್ಲಿ ಯಾರು ಖರ್ಚಾಗ್ತೈತಿ, ಎಷ್ಟು ಖರ್ಚಾಗ್ತೈತಿ, ಯಾವ ಟೈಮ್ದಾಗ ಖರ್ಚಾಗ್ತೈತಿ, ಯಾರಿಗೆ ಕೊಡ್ತಾರ, ಯಾರು ಬೆಳೆಸತ್ತಾರ. 15 ತಾಲೂಕಿನಲ್ಲಿ ನನ್ನ ಕಂಟ್ರೋಲ್ನಾಗ ಉಳಿಬೇಕಂತ ಸತೀಶ್ ಜಾರಕಿಹೊಳಿ ಪ್ರಯತ್ನ ಮಾಡತ್ತಾರ. ಹಾಗಾದ್ರೆ ಹೆಂಗೆ ಸಾಧ್ಯ ಇದೆ ಅದು? ಅಲ್ಲಿ ರಾಯಬಾಗ್ ಮತ್ತು ಕುಡ್ಚಿಯಲ್ಲಿ ಅಲ್ಲಿ ಈರಗೌಡ ಪಾಟೀಲ್ ಸ್ಟ್ರಾಂಗ್ ಇದ್ದಾರೆ. ಅವ್ರ ವಿರುದ್ಧ ಸತೀಶ್ ಜಾರಕಿಹೊಳಿ ಇದ್ದಾರೆ. ಅವ್ರು ನಿಗಮ ಮಂಡಳಿ ಕೊಟ್ಟಿಲ್ಲ, ಕೊಡ್ಬೇಕಾಗಿತ್ತು. ಇನ್ನಿಲ್ಲಿ ಕಾಡ ಮತ್ತು ಬುಡಾದಲ್ಲಿ ಯಾರಿದ್ದಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಬಲಗೈ ಬಂಟಿದ್ದಾನೆ. ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದ್ದಾರೆ, ಅದಲ್ಲ. ಆದರೆ ಅವರಿಗೆ ಯಾಕ ಅಂದ್ರೆ ತಮ್ಗೆ ಬೇಕು, ತಮ್ಗೆ ತಪ್ಪಿತಂದ್ರೆ ತಮ್ಮ ಮಕ್ಕಳಿಗೆ ಬೇಕು, ಇಲ್ಲದ ಚೇಲಾಗಳಿಗೆ ಬೇಕು, ಛತ್ರಿಗಿರಿ ಬೇಕು, ಸುಳ್ಳು ಬೇಕು, ದಗ ಕೋರ್ಬೇಕು, ರೊಕ್ಕಿದ್ದವ ಬೇಕು, ಕಾಂಟ್ರಾಕ್ಟರ್ ಬೇಕು. ಕ್ಲಾಸ್ 1 ಕಾಂಟ್ರಾಕ್ಟರ್ ನೋಡೋಣ, ಇವರ ಹುಟ್ಟಹಬ್ಬದ ದಿನ ಕಾಂಟ್ರಾಕ್ಟರ್ಗಳನ್ನು ಕೊಟ್ಟಿರ್ತಾರೆ, ಏನೋ ಜಾಹೀರಾತು ಕೊಟ್ಟಿರ್ತಾರೆ, 1 ಪೇಜಿಗೆ 2 ಲಕ್ಷ. ಅವಾಗ ಎಲ್ಲಿ ಬಂತು? ಯಾರ ಕಾರ್ಯಕರ್ತರು ಇವರಿಗೆ ಶುಭ ಆಗಲಿ ಅಂತ ಕೊಟ್ಟಿದ್ದಾರೇನೋ? ಇಲ್ಲ. ಓದೋದು ಇಟ್ಟು ಬಿಡೋದು, ಯಾಕಂದ್ರೆ ಕಾಂಟ್ರಾಕ್ಟ್ ತೊಗೊಂಡ ನಾವ ಒಂದು ಬಿಲ್ದಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಆಗ್ತೈತೆ. ಚಂದ್ರ ಹೆಟ್ವೆ ಹುಟ್ಟಹಬ್ಬನ ಆಚರಣೆ ಮಾಡ್ಕೊಂಡ್ರು. ಯಾರು ಕೊಟ್ಟರು? ಲ್ಯಾಂಡ್ ಡೆವಲಪರ್ ಕೊಟ್ಟರು ಜಾಹೀರಾತನ. ಮಹಾರಾಷ್ಟ್ರದಲ್ಲಿ ಯಾರೋ ಲ್ಯಾಂಡ್ ಡೆವಲಪ್ದಲ್ಲಿ ಇವರ ಹಸ್ತಕ್ಷೇಪ ಇದೆ, ಇವರ ಅನ್ಯಾಯಗಳಲ್ಲಿದ್ದಾರೆ, ಅಲ್ಲಿ ಕೊಟ್ರಿ. ಅಂದರೆ ಕಾರ್ಯಕರ್ತರು ಕೇವಲ ದುಡಿಸಲಾಗಿದ್ದಾರೆ. BJPನೂ ಹೇಳತ್ತೇನೆ, ಕಾಂಗ್ರೆಸ್ನೂ ಹೇಳತ್ತೇನೆ, ಇವ್ರು 2 ಪಕ್ಷ ಒಂದೇ ನಾಣ್ಯದ 2 ಮುಖ. ಅಂದರೆ BJP ಎಲ್ಲೈತಿ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಲ್ಲ, BJP ಕಾರ್ಯಕರ್ತರಿಗೆ ಅಲ್ಲಿ ಬೆಲೆ ಇದೆ. ನಾವು ನೋಡಿದೆ, ಅವ್ರು ಯಾವುದಾದ್ರು ಪೋಸ್ಟ್ ಕೊಟ್ಟು ಸಮಾಧಾನ ಮಾಡ್ತಾರೆ. ಇಲ್ಲಿ ಕೊಡಲಿಲ್ಲ ಅಂದ್ರೆ ಅಲ್ಲಿ ಬೆಂಗಳೂರಿಗೆ ಅಲ್ಲಿ ಯಾರು ದುಡ್ದಾರಲ್ಲ, ಈ ಬಡವನಂಚೆ ಅಂತವ್ರು, ಉಜ್ವಲ ಬಡವನಂಚೆ ಅಂತವ್ರು ಸಾಕಷ್ಟು ಜನ ಇದ್ದಾರೆ. ಮುರುಗೇಂದ್ರ ಗೌಡ ಪಾಟೀಲ್ ಅಂತವ್ರು ಸಾಕಷ್ಟು ಜನ ಇದ್ದಾರೆ. ಅವರಿಗೆ ಸ್ವಲ್ಪ ಗೌರವ ಸ್ಥಾನಮಾನ ಕೊಟ್ಟಿದ್ದಾರೆ. ಇವ್ರು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಕಾರ್ಯಕರ್ತರು ಕೊಟ್ಟಿಲ್ಲ, ಇವ್ರು ಹೆಂಬಲಕರಿಗೆ. ಅಲ್ಲಿಯೂ ನಡಿಬೇಕು, ಜಿಲ್ಲಾದಾಗ ನಡಿಬೇಕು. ನಂತರ ಈ ಟಿಕೆಟ್ ಕೊಡ್ತಾರಲ್ಲ, ಸರ್ವೆ ಮಾಡ್ತಾರ ಕಾಂಗ್ರೆಸ್ ಪಕ್ಷದವರು, ಇವ್ ಕೊಡ್ಬೇಕಂತ. ಆ ಸರ್ವೆ ಏನೂ ಇಲ್ಲ. ಇವರ ಮೊದಲ ಒಂದು ಸರ್ವೆ ಮಾಡಿ ಇಟ್ಕೊಂಡಿರ್ತಾರೆ. ಅದು ಹೋಗ್ಲಿ, ಅದು ಯಾವ ಬರ್ತಾನೆ ಅವಾಗ ಏನು ಹೇಳ್ತಾರ? ಇಲ್ಲ, ಹೈಕಮಾಂಡ್ ಅದನ್ನ ನಿರ್ಧಾರ ಮಾಡಿದ್ರು, ಇವ್ರಿಗೆ ಸರ್ವೆ ಮಾಡಿದ್ರು, ಇವ್ರು ಜನ ಬೆಂಬಲ ಇರಲಿಲ್ಲ ಅಂತ. ಮತ್ತು ಶಂಭು ಕಲ್ವಳ್ಕರ್ ಜನ ಬೆಂಬಲ ಇತ್ತು, ಧನ ಬೆಂಬಲ ಇತ್ತು. ಮತ್ತು ಜಿಲ್ಲಾಧಿಕಾರಿ ರಾಜೀನಾಮೆ ಕೊಟ್ಟು ಬಂದವರು, ಕಾಂಗ್ರೆಸ್ ಪಕ್ಷ ಹೇಳಿದವರು. ಇಂಥ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ವಿಚಾರ ಮಾಡ್ಬೇಕೀಗ. 2.5 ವರ್ಷ ಮುಗೀತೀಗ. ಮತ್ತು ನಿಗಮ ಮಂಡಳಿಗಳು ಅವೆಲ್ಲ ಧೂಳಿಪಟ ಆಗುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ದುಡ್ಡಿಲ್ಲ ಪೇಮೆಂಟ್ ಕೊಡಲಿಕ್ಕೆ. ಯಾಕಂದ್ರೆ 55,000 ಕೋಟಿ ಏನೋ ಹೊಂಟಿದೆಲ್ಲ ಗ್ಯಾರಂಟಿಗಳಿಗೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಳ ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕು. ನಾವು ನಿಮ್ಮ ವಿರೋಧಿ ಅಲ್ಲ, ಕಾಂಗ್ರೆಸ್ ಪಕ್ಷದ ವಿರೋಧಿ ನಾವು ಅಲ್ಲ, ನಾವು BJP ಪರವಾಗಿನಲ್ಲ, JDS ಪರವಾಗಿನಲ್ಲ. ನಾವು ಇದ್ದ ಪರಿಸ್ಥಿತಿಯನ್ನು ಇಲ್ಲಿ ಹೇಳೋರು. ಹಾಗಾದ್ರೆ ಹೈಕಮಾಂಡ್ ಇದನ್ನು ಗಮನಿಸ್ತಿದ್ದೇನು? ಇವರಿಬ್ಬರನ್ನ ಬಿಟ್ಟ ಯಾರು ಲೀಡರ್ ಯಾರಿದಾರ ಅಂತ ಅನ್ನುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದವರು ಇವರೇ. ನಾವೆಲ್ಲ ನಮ್ಮಿಂದ ಎಲ್ಲ ಅಂತ. ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಆಗ್ಬೇಕು. ನೀವು ದುಡ್ಕೋರಲ್ಲ, ನೀವು 18 ಕ್ಷೇತ್ರ ಬರ್ಕೊಂಡ್ಬಿಡ್ರಲ್ಲ. ಅರಮಾಯಿ ಬಾಲಚಂದ್ರ ಜಾರಕಿಹೊಳಿಗಿರಲಿ, ಗೋಕಾಕ ರಮೇಶ್ ಜಾರಕಿಹೊಳಿಗಿರಲಿ, ನನಗೆ ಎಂ ಕನ್ಮಡಿ ಇರಲಿ, ನಂತರ ನಿಪ್ಪಾಣಿ ಒಂದು ಬರ್ಕೋರಿ. ನಂತರ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದ್ರಲ್ಲ, ಐಹೊಳಿ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆರಿಸ್ತಂದ್ರಲ್ಲ ಅವ್ರನ್ನ, ಅಲ್ಲಿ BJP ಜೊತೆ ಹೊಂದಾಣಿಕೆ ಮಾಡ್ಕೋರಿ. ತಮಗೆ ಹೆಂಗೆ ಬೇಕಂಗೆ. ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರಿಸ್ಥಿತಿ ಇದೆ, ಅದಲ್ಲ ಲೀಡರ್ಗಳ ಪರಿಸ್ಥಿತಿ. ತಮ್ಮನ್ನವ್ರು ಸೋಲ್ಸಾಕ ಪ್ರಯತ್ನ ಮಾಡಿದ್ರು. ಅಲ್ಲಿ ಶ್ಯಾಮ್ ಘಾಟಿ ಅವ್ರನ್ನ ಎಬ್ಬಿಸಿದ್ರು. ಅವು ನಮಗೇನು ಬೇಡಪ್ಪ, ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದು ಬೇಡ ಅಂತ ಅವ್ರು ಸಣ್ಣಂಗೆ ಹಿಂಸಾರಿದ್ರು. ಈ ರೀತಿ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷ ಹೆಂಗೆ ಬೆಳೀತೈತೆ? ಇಲ್ಲಿ ಏನಾಯ್ತಂದ್ರೆ, ಬೆಳಗಾವಿ ಜಿಲ್ಲೆದ್ದು BJP ಲೀಡರ್ಗಳು ಬಹಳ ದೊಡ್ಡ ತಪ್ಪುಗಳನ್ನು ಮಾಡ್ಕೊತ ಹೋದ್ರು. ಇಲ್ಲಿ ಬೆಳಗಾವಿ ಗ್ರಾಮೀಣದಲ್ಲಿ ಯಾರಿಗೆ ಕೊಟ್ಟರು? ಸಂಜಯ್ ಪಾಟೀಲ್ ಕೊಡ್ಬೇಕಾಗಿತ್ತು. ಅಲ್ಲಿ ಮನೋಹರ್ ಕೊಟ್ಟರು. ಯಾರನ್ನ ನಂಬಿ ಕೊಟ್ಟರು? ರಮೇಶ್ ಜಾರಕಿಹೊಳಿ ನಂಬಿ ಕೊಟ್ಟರು.
ಬೆಳಗಾವಿಯಲ್ಲಿ ಮಾರುತಿ ಅಷ್ಟಿಗೆ ಕೊಡ್ಬೇಕಾಯ್ತು ಅಂಕನವಾಡಿ ಗೆದ್ದು ಬರ್ತಿದ್ರು. ಅವಾಗ ಏನು ಬಸವರಾಜ್ ಹುಂದ್ರಿಯಾಗಿ ಕೊಟ್ಟರು. ಯಾಕೆ ಕೊಟ್ಟರು? ತಮ್ಮನ್ನ ಅಲ್ಲಿ ಆರಿಸಿ ಬರ್ಬೇಕು ಅಂತೇಳಿ BJಪಿಯಿಂದ ಕೊಟ್ಟರು. ಅವ್ರು ಕಾಂಟ್ರಾಕ್ಟರ್, ಅವರು ಕೊಡ್ಲಿ ಬೇಡ ಅನ್ನಂಗಿಲ್ಲ, ಪಕ್ಷ ಸೇವೆ ಮಾಡಿದ್ದಾರೆ, ಅವ್ರೇನು ಕೆಟ್ಟ ಕೆಲಸ ಮಾಡಿಲ್ಲ. ಆದರೆ ಆರಿಸಿ ಬರುವಂಥ ಕ್ಯಾಂಡಿಡೇಟನ್ನ ನೀವು ಕೊಡಲಿಲ್ಲ ಯಾಕೆ? ಇಲ್ಲಿ ಹೊಳ ಹೊಂದಾಣಿಕೆ, ಅವರು BJP ಬಂತಂದ್ರೆ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮಂತ್ರಿ ಅವರು, ಇವ್ರು ಕೆಲಸ ಮಾಡೋರು, ಕಾಂಗ್ರೆಸ್ ಅವ್ರು ಕೆಲಸ ಮಾಡೋರು, BJP ಮರ್ತು ಬಿಡೋರು. ಇವರು ಸಿದ್ದು ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷ ಬಂತಂದ್ರೆ ಅದೇ ಅಧಿಕಾರದಲ್ಲಿದ. ಈಗ BJP ಅವರು ಸಹಾಯ ಮಾಡೋರು ಈಗ ಇಂಟರ್ನಲ್ಲಿ. ಅದೇ ಹೇಳ ಒಂದು ಉದಾಹರಣೆ ಇವಳೆ ಹೇಳಿದ್ದಾನೆ. ಅಲ್ಲಿ DCC ಬ್ಯಾಂಕ್ ಬಿಟ್ಟು ಕೊಟ್ರಲ್ಲ ಯಾರಿಗೆ? ಅನ್ನ ಸಬ್ಜುಲ್ ಯಾರು? BJP ಲೀಡರು, XMP. ಅಂದ್ರೆ ಈ ಪಕ್ಷ ಇಬ್ಬರು ಹಿಡಿತದಲ್ಲಿ ಚಿಕ್ಕ ನಳ್ತಾ ಇದೆ. ಇದನ್ನು ಹೊರಗೆ ಬರ್ಬೇಕಾದ್ರೆ ಏನು ಮಾಡಬೇಕು? ಮತ್ತು ಇವ್ರು ಏನು ಹೇಳ್ತಾರೆ? ಸೆಕ್ಯುಲರಿಸಮ್. ನಮ್ಮ ಪಕ್ಷ ಸರ್ವ ಜನಾಂಗದ ಪಕ್ಷ ಅಂತ ಹಿಂದೂ ವರ್ಗದವ್ರನ್ನ ತುಳಿದ್ರು. ಮುಸ್ಲಿಮರ ಕೈ ಕೇಳುವಂಥ ಪರಿಸ್ಥಿತಿ ಇಲ್ಲ. ಅಲ್ಲಿ ಕಾಡಾಕ ಅಥವಾ ಬುಡಾಕ್ ಕೊಡ್ಬೇಕಾಗಿತ್ತಲ್ಲ, ಅಲ್ಲಿ ಚಿಂಗಳಿ ಹೊಡ್ತಂದ್ರು. ನಿಪ್ಪಾನಿ ಗಾಡಿ ಹೋಗ್ಬೇಕು, ಅದು 6 ಕಿಲೋಮೀಟರ್ದಲ್ಲಿ ಪ್ರವಾಸ ಮಾಡ್ಬೇಕಂತ ಇದೆ ಗಾಡಿ. ಯಾವುದು ಬುಡಾದ್, ಅಲ್ಲಿ ನಿಪ್ಪಾನಿ ತನಕ ಅಲ್ಲಿ ಹೋಗಿ ಬರ್ತಿತ್ತು ಅದು. ಯಾರು ಹೋಗಕ್ಕೆ ಯಾರು ಕೊಟ್ಟರು, ಯಾರು ರೆಡಿ ಮಾಡಿದ್ರು ಅಂದ್ರೆ ಇಲ್ಲಿ MP ಟಿಕೆಟ್ ಕೇಳಿದ್ರಲ್ಲ, ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರಲ್ಲ, ನಾವು ಕುರುಬರಿಗೆ ಕೊಡ್ತೇವೆ ಅಂತ ಚಿಕ್ಕೊಂಡಿದ್ದು. ಇವ್ರು ಬಂದು ಹೆಂಗೆ ಸೇರ್ಕೊಂಡ್ರು? ಬ್ಲ್ಯಾಂಕ್ ತಂದ್ರು, ತುಂಬಿರು, ನಿಂತರು. ಅವ್ರಿಗೆ ಸಣ್ಣಂಗೆ MP ಟಿಕೆಟ್ ಕೇಳಬಾರಂತ ಅಲ್ಲಿ ಬುಡಾಕ್ ತಂದು ಕುಣಿಸಿರು. ಕಾಡಕ್ಕ ಯುವರಾಜ್ ಕದಮ್ನ ಸಣ್ಣಂಗೆ ತಂದು ಕುಣಿಸಿರು. ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಮತ್ತು ಅವರು ಬುಡಾಕನು ಇದ್ರಲ್ಲ, ಈ ಕಾಡಾಕ್ ಯಾಕೆ ಮತ್ತೆ ಇವ್ರ ಎಲ್ಲ ಇವರು ಕೇವಲ ಪಕ್ಷ ಇರೋದು ಇವರ ಸೇವೆಗಾಗಿ, ಇವರ ಮನೆಯಲ್ಲಿ. ಒಳ್ಳೇದು. ಕಾಂಗ್ರೆಸ್ ಭವನ ಪರಿಸ್ಥಿತಿ ಬರೋಣ. ಅಲ್ಲಿ ಏನು ಬೋರ್ಡ್ ಹಾಕೊಂಡು ಕೂದಲ್ಲ, ಅವ್ರಿಗೆ ಎಷ್ಟು ಲಾಭ ಮಾಡಿರಿ, ಎಷ್ಟು ಕಾಂಟ್ರಾಕ್ಟ್ ಕೊಟ್ರಿ? ಕೇವಲ 5 ಜನರಿಗೆ ಅಷ್ಟೇ ಕೊಟ್ಟಿದ್ದಾರೆ. ಅದಕ್ಕೂ ನಾಮಕಾವಾಸ್ತೆ. ಅಧ್ಯಕ್ಷನಕ ಏನು ಕೊಟ್ಟು ಪಂಚ್ ಗ್ಯಾರಂಟಿಗಳು ಹೆಡ್ ಕೊಟ್ಟ ಸುಮ್ಮನೆ ಇರಿಸಿರಿ ನೀವು. ಉಳಿದವ್ರ ಪರಿಸ್ಥಿತಿ ಏನು? ಮಹಿಳಾ ವಿಂಗ, ಬರೀ ಸ್ಟ್ರೈಕ್ ಮಾಡಕ್ಕೆ ಮಹಿಳಾ ವಿಂಗ್ ಉಪಯೋಗ ಮಾಡ್ಕೊಳ್ಳಿ. ನಂತರ ಟೊಪ್ಪಿಗೆ ಹಾಕ್ತಾರಲ್ಲ, ಬಿಳಿ ಟೊಪ್ಪಿಗೆ, ಸೇವಾದಳ. ಆ ಸೇವಾದಳಲ್ಲಿ ಎಷ್ಟು ಕೆಲಸ ಮಾಡಿದ್ರು? ಅನ್ನಪೋದಾರ ಅಂತವ್ರು ಸೇವಾದಳದ ಹೆಡ್ ಇದ್ರು, ಒಂದು ಮಲ್ಲೆ ಚೌಲಿ ಹೆಡ್ ಇದ್ರು, ಇನ್ನು ಎಷ್ಟೋ ಜನ ಇದ್ರು. ಅವ್ರು ಯಾರಿಗೂ ಇಲ್ಲ. ಸೇವಾದಳ ಅಂತಂದ್ರೆ ನಮ್ಮ ಸೇವೆ ಮಾಡಿ ಅಂತ ಅರ್ಥ. ಮತ್ತು ಹಂಗೆ ಆತ್ಲ. ಮತ್ತಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇವೆನೂ ಮಾಡತ್ತಾರ, ಮತ್ತು ಸಿದ್ದು ಜಾರಕಿಹೊಳಿ ಏನು ಕಂಪ್ನಿ ಅವ್ರದ್ದು ಸೇವೆ ಮಾಡತ್ತಾರ. ಇನ್ನು ವಿಧಾನ ಪರಿಷತ್ನಲ್ಲಿ ಪರಿಸ್ಥಿತಿಯನ್ನು ಭಾಳ ಕೆಟ್ಟಿದೆ. ಅಲ್ಲಿ ಯಾವುದೇ ಒಂದು ವಿಧೇಯಕ ಪಾಸಾಗಿ ವಿಧಾನಸಭೆಯಲ್ಲಿ ಚರ್ಚೆಯಾಗಿ ಇಲ್ಲಿ ಬಂತಂದ್ರೆ 1 ಓಟ್ ಕಡಿಮೆ ಬೀಳ್ತಿತ್ತು. ಅದು JDS ಮತ್ತು BJP ಕೂಡ 1 ಓಟ್ ಕಡಿಮೆ ಬೀಳ್ತಿತ್ತು. ಅದು ಆ 1 ಓಟ ಲಕ್ಕನ್ ಜಾರಕಿಹೊಳಿ ಕಡೆ ಇದೆ. ಅವ್ರು ಯಾರ ಕಡೆ ಹಾಕ್ತಾರ ಆ ವಿಧೇಯಕ ಬಿದ್ದು ಹೋಗ್ತೈತಿ ಮತ್ತು ಪಾಸು ಆಗ್ತೈತಿ. ಅವ್ರಿಗೆ ಇಂಥದ್ದು ನಮಗೆ ಕೊಡಂತ ಕೊಡ್ತಾರೆ. 4 ಸಕ್ರೆ ಫೈಲ್ ಇದಾವ, ಕೊಡ್ರಿ ಲೈಸೆನ್ಸ್ ಕೊಡಂತ ಕೊಡ್ತಾರೆ. ಅಥವಾ ಸರ್ಕಾರದಲ್ಲಿ ಅನೇಕ ಕೆಲಸಗಳಿದಾವ, ಇವೆಲ್ಲ ಕೆಲಸ ನಮ್ಮ ಪೆಂಡಿಂಗ್ ಇದಾವ, ಅದು ಮಾಡಿ ಕೊಡ್ರಿ ಅಂತ ಹೇಳ್ತಾರೆ. ಮಾಡಿಕೊಟ್ನ ಓಟು ಮತ್ತು ಅವ್ರ ಮನ್ಯಾಗ ಹೋತ್ಲ ಕಾಂಗ್ರೆಸ್ ಪಕ್ಷ. ಅವ್ರು ಹೇಳ್ದಂಗೆ ಕೇಳುವಂಥ ಪರಿಸ್ಥಿತಿ ಹಂಗೆ ತಂದು ಇಟ್ಟಿದ್ದಾರೆ. ಇದಕ್ಕೆ ಯಾರ ಕಾರಣ? ಕಾರ್ಯಕರ್ತರ ಕಾರಣ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದಕ್ಕೆಲ್ಲ ಕಾರಣ. ಯಾಕಂದ್ರೆ ಓಟ್ ಹಾಕಿರಿ, ದುಡ್ಡು ಹಂಚಿರಿ, ಎಲ್ಲೆಲ್ಲಿ ಬೇಕಲ್ಲಿ 10 ಏರಿಯಾದಾಗ ನಿಲ್ಲೋದು. ಯುವರಾಜ್ ಕದಮ್ ಏನು ಮಾಡ್ತಿದ್ದ? 10 ಊರಾಗ ಇವು ಹೆಡ್, ಅಲ್ಲಿ ಒಂದು ಊರಾಗ ನಿಲ್ಲೋದು, ಅಲ್ಲಿ ಒಂದು 2 ವೀಲರ ಮತ್ತು ದುಡ್ಡ ಒಂದು ಮನ್ಯಾಗ ಇಡೋದು. ಇವರು ಕಾರದಾಗ ಒಂದು ಊರಿಗೆ ಹೋಗೋದು, ಅಲ್ಲಿ ಲಿಸ್ಟ್ ತೊಗೊಂಡು ಹೋಗೋದು. ಹೋದ ಸಲ ಎಷ್ಟು ಬಿದ್ದಿದ್ದು? 50,000 ಬಿದ್ದಿದ್ದು ಅಂತ ಹೇಳಿರಿ. 50 ಅಂತಲ್ಲ, ಒಂದು 7,000 ಬಿದ್ದಿದ್ದು ಅಂತ. ಈಗ ಎಷ್ಟು ಮಾಡ್ತೀರಿ? 9,000 ಮಾಡ್ತೀರೇನು? ಆಯ್ತು ಮಾಡ್ತೇನೆ ರೀ ಈ ಸಲ 9 ಬೀಳ್ತಾವ ಅಂತ ಇವ್ರಿಗೆ ಗ್ಯಾರಂಟಿ ಇರ್ತೈತೆ. ಯಾಕಂದ್ರೆ ತಿರುಗಾಡ್ತಿರ್ತಾರೆ. ಅಂದ್ರೆ ಹೋದ ಸಲ ಎಷ್ಟು ಕೊಟ್ಟಿದ್ರು? 7 ಲಕ್ಷ ಕೊಟ್ಟಿದ್ರು. ಈಗ 9 ಅಂದ್ರೆ 9 ಲಕ್ಷ ಕೊಡ್ಬೇಕು. 9 ಲಕ್ಷ ತೊಗೊಂಬ ಅಂತ ಇವ್ರು ಫೋನ್ ಮಾಡ್ತಾರೆ. ಅಲ್ಲಿಂದ ಗಾಡಿ ಬಿಡ್ತೈತಿ, ಅಲ್ಲಿಂದ 2 ವೀಲರ್ ಮೇಲೆ ಬಂದು ಇವ್ರು ಕಾರ್ದಾಗ ಹೋಗಿತಾರೆ. ಅಲ್ಲೇ ಕಾರ್ದಾಗ 7-8 ಮಂದಿನ ಇವರು ಕುಣಿಸ್ಕೊಂಡಿರ್ತಾರೆ, ಓನ್ಯಾಗಿ ಲೀಡರ್ಗಳು. ಅವ್ರಿಗೆ ಕೊಟ್ಟು ಬಿಡ್ತಾರೆ ಮುಂದಿನ ಊರು. ಹಿಂಗೆ 2 ರಾತ್ರಿಯಲ್ಲಿ 70ರಿಂದ 80 ಹಳ್ಳಿ ಇವರು ಸಾಗಿಸ್ತಾರೆ. ಇದು ಎಲ್ಲ ಕ್ಷೇತ್ರದ ಪರಿಸ್ಥಿತಿ. ಅದು ಅನ್ನ ಸ್ವಲ್ಪ ಜಲ್ಲಿದಂತೆ ಅಲ್ಲಿ ಹೋಗಿ ಮುಟ್ಲಿಲ್ಲ. ಮೊದಲೇ MP ಏನು ಗೆದ್ದಿದ್ರು ಅಲ್ಲಿ ಮುಟ್ಟಿತ್ತವು. ಕೆಲವು ಮಂದಿ 10,000 ನಾವು ಮಾಫಿ ಮಾಡ್ತೇವೆ, ಯಾರು ಬೀರೇಶ್ವರದಿಂದ ಅದನ್ನು ಹೇಳಿದ್ರು. ಡೈರೆಕ್ಟಾಗಿ ಈಗೇನೈತಿ, ಏನು ಚುನಾವಣೆ ನೀತಿ ಸಹಿತ ಏನಿಲ್ಲ. ಈಗ ಡೈರೆಕ್ಟ್ ಬ್ಯಾಂಕ್ದಿಂದ ನಿಮ್ಮ ಅಕೌಂಟ್ಗೆ ಆಗಿಬಿಡ್ತಾರೆ. ಯಾರಿಗೇನು ಗೊತ್ತಾಗಿಲ್ಲ, ಯಾರು ಏನು ಚೆಕ್ ಮಾಡೋದು ಪ್ರಶ್ನೆ ಇಲ್ಲ, ದುಡ್ಡು ಅನ್ಸಂಗಿಲ್ಲ. ಇನ್ನು ಆರಾಮಾಗಿ ಆರಿಸಿ ಬರ್ತಾರೆ. ನಿಪ್ಪಾಣಿ ಕ್ಷೇತ್ರದಲ್ಲಿ ಮಾತ್ರ ಸ್ವಲ್ಪ ಟಫ್ ಆಗ್ತೈತೆ ಅದು.
ಯಾರ ಪರವಾಗಿ ಯಾರು ನಿಲ್ತಾರಂತ ನೋಡ್ಬೇಕೀಗ. ಜನರ ಪರವಾಗಿ ಸದ್ಯಕ್ಕೆ ಉತ್ತಮ್ ಪಟ್ಲ ಪರವಾಗಿದೆ. ಆದ್ರೆ ಎನ್ ಸಿ ಪಿ ಒಂದು ಆರ್ಚ್ ಬರತೈತೆ. ಅದು ಯಾವ ರೀತಿ ಸ್ವತಂತ್ರ ಪಕ್ಷದಿಂದ ಆರಿಸಿ ಬಂದಿತ್ತು ಹಂಗೆ ಬಾಬಾಗೌಡರು 2 ಕ್ಷೇತ್ರಕ್ಕೆ ಹೆಂಗೆ ಆರಿಸಿ ಬಂದಿತ್ತು ಹಂಗೆ ಇಲ್ಲಿ 2 ಕ್ಷೇತ್ರದಲ್ಲಿ ಆರಿಸಿ ಬರುವಂಥದ್ದು ಯಾರೂ ಇಲ್ಲ. ಆದ್ರೆ ರಾಹುಲ್ ಜಾರಕಿಹೊಳಿನ ಮತ್ತೆ ಆರಿಸಿ ತರ್ಬೇಕಲ್ಲ, ಅವ್ರನ್ನ ಎಲ್ಲಿ ಸಲ್ಲಿಸ್ಬೇಕು? ಈಗ ತಲೆ ಕೆರ್ಕೋತಾರ. ಈಗ ಇನ್ನೂ 2.5 ವರ್ಷ ಇದೆ. ಈಗ ತಲೆ ಅಂದ್ರೆ ಕಾರ್ಯಕರ್ತರ ಬಗ್ಗೆ ತಲೆ ಕೆರ್ಕೊಂಗಿಲ್ಲ. ಇವರು ವಿಚಾರ ಮಾಡಂಗಿಲ್ಲ. ತಮ್ಮ ಮಗನ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋ ಚರ್ಚೆ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗಾಗಿ ಯಾರು ಕೆಲಸ ಮಾಡತ್ತಾರೆ? ಒಳ್ಳೇದು ಹೋಗ್ಲಿ, ಈಗೆಲ್ಲ ಹಾಳಾಗಿ ಹೋಗ್ಲಿ. ಇವ್ರ ಮನೆಯಲ್ಲಿ ಹೋಗ್ರಿ. ಕಾಂಗ್ರೆಸ್ ಪಕ್ಷದ ಧ್ವಜ ಆಯಿತು, ಕಾಂಗ್ರೆಸ್ ಪಕ್ಷದ ಲೀಡರ್ದ ಫೋಟೋ ಐತು, ಇಂದಿರಾ ಗಾಂಧಿ ಅವ್ರದ್ದು, ನೆಹರು ಅವ್ರದ್ದು, ಅಥವಾ ಸೋನಿಯಾ ಗಾಂಧಿ ಇರ್ತೇವೆ, ರಾಹುಲ್ ಗಾಂಧಿ ಅಂತ ನೋಡ್ರಲ್ಲ, ಯಾರೂ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಹೋಗ್ರಿ, ಅಥವಾ ಅಲ್ಲಿ ಕಚೇರಿಗೆ ಹೋಗಿ ನೋಡ್ರಲ್ಲ, ಗೊತ್ತಾಗ್ಬಿಡ್ತೈತಿ ನಿಮಗೆ. ಎಲ್ಲ ಇವ್ರದ ಫೋಟೋ, ಚಂದ್ರ ಹಿಟ್ಟಿಗಳ ಫೋಟೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಫೋಟೋ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಫೋಟೋ. ಇನ್ನು ಮುಂದೆ ಡಾಕ್ಟರ್ ನೀತಾ ಅವ್ರ ಫೋಟೋ ಬರ್ತೈತಿ, ಅವ್ರ ಮೊಮ್ಮಗಳೇ ಐರಾ ಪ್ರೊಡಕ್ಷನ್ ಅವ್ರದ್ದು ಬರ್ತೈತಿ ಮುಂದೆ. ಅಂದ್ರೆ ಕಾರ್ಯಕರ್ತರು ಈಗ ಅಪ್ಪನ ಆರಿಸ್ತಂದ್ರೆ ಈ ಮಗನ ಆರಿಸ್ತಾನೆ, ಇನ್ನು ಮೊಮ್ಮಗನ ಪರಿಸ್ಥಿತಿ ಬರ್ತೈತಿ. ಅಲ್ಲಿ ಹುಕ್ಕೇರಿಗೆ ಆಯ್ತಲ್ಲ, ರಮೇಶ್ ಕತ್ತಿ ಅವರು ಭಾಷಣ ಮಾಡಿದ್ರು, ಅದಾದ ನಂತರ ನಿಖಿಲ್ ಕತ್ತಿ ಭಾಷಣ ಮಾಡಿದ್ರು. ಅಂದ್ ಮುಂದೆ ಭಾಷಣ ಯಾರು ಮಾಡಿಸಿರ? ಇವ್ರು ಮೊಮ್ಮಕ್ಕಳನ್ನ ಭಾಷಣ ಮಾಡಿದ್ರಲ್ಲ, ನಮ್ಮ ಅಜ್ಜ ಹಂಗಿದ್ದ ಹಿಂಗಿದ್ದ, ಇಂಗ್ಲೀಷ್ದಲ್ಲಿ, ಒಬ್ಬರು ಕನ್ನಡದಲ್ಲಿ, ಏನು ಉದಾಕ್ಷಿತ್ ಬರ್ತಿರ್ಲ. ಅವ್ರ ಮುಂದೆ ಇವ್ರನ್ನ ಲೀಡರ್ ಆಗ್ತಾರಪ್ಪ ಅಂತ ಮುನ್ಸೂಚನೆ ಕೊಡೋದು. ರಾಹುಲ್ ಜಾರಕಿಹೊಳಿ ಹೆಂಗೆ ಬೆಳೆಸಿರು, ಎಷ್ಟು ವೇಗದಿಂದ ಬೆಳೆಸಿರು, ಹಾಗೆ ಕಾರ್ಯಕರ್ತರು ಇವ್ರು ನೆನಪಾಗಿಲ್ಲ. ಮತ್ತು ಕಾರ್ಯಕರ್ತರ ನೆನಪಾಗಿಲ್ಲ, ನೀವು ಯಾಕೆ ಅವ್ರನ್ನ ನೆನಪು ಮಾಡತ್ತೀರಿ? ನೀವು ಯಾಕೆ ಅವ್ರು ಬೆನ್ನ ಹತ್ತಿದ್ರಿ? ನಾನು ಕೇಳೋದು. ನೀವು ಕೂಡ ಡಬಲ್ಗೆ ಮಾಡಬೇಕಲ್ಲ. ಅವರು ಡಬಲ್ಗೆ ಮಾಡ್ಬೇಕು, ನೀವು ಟಿಬಲ್ಗೆ ಮಾಡ್ಬೇಕು. ಟಿಬಲ್ಗೆ ಹೆಂಗೆ ಗೇಮ್ ಹೆಂಗೆ ಆಡೋದು ನಾನು ಹೇಳಿದೆ ನಿಮ್ಗೆ. ಸುಮ್ಮನೆ ಕಾರ್ಯಕರ್ತ ನಾ ಕಾಂಗ್ರೆಸ್, ನಾ BJP, ನಾ JDS ಅಂತ ಕೂಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಬೆಳಗಾವಿ ಜಿಲ್ಲಾ ಲೀಡರ್ ಯಾರೂ ಸರಿ ಇಲ್ಲ. 18ಕ್ಕೆ 18 ಯಾರೂ ಸರಿ ಇಲ್ಲ. ತಮ್ಮನವರು ಬಿಟ್ರೆ ಅವ್ರು ಊರು ಸಾವಿರ ಮಾಡಂಗಿಲ್ಲ. ತಮ್ಮದಾಯ್ತು, ತಮ್ಮ ಪಕ್ಷದಾಯ್ತು. ಅವ್ರು ಹೇಳಿದ್ರಲ್ಲ, ಸಿದ್ಧ ಜಾರಕಿಹೊಳಿ ನಿಂತಾಗ, ಪ್ರಿಯಾಂಕಾ ಜಾರಕಿಹೊಳಿ ನಿಂತಾಗ ನಾವು ಇಷ್ಟು ಲೀಡ್ ಕೊಟ್ಟಿದಂತ. ಒಂದು 500-600 ಕಡಿಮೆ ಬಿದ್ದಾವ ಅಷ್ಟೇ. ಅವ್ರೇನು ದ್ರೋಹ ಹೋಗಿದ್ದಾರೆ? ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ರಿ ಅವರು, ನಮ್ಗೆ ಇಷ್ಟು ಕಡಿಮೆ ಮಾಡಿದಾರಂತ. ಇವ್ರು ಏನು ಲೆಕ್ಕ? 1.5 2 ಲಕ್ಷ ಲೀಡ್ ಆಗ್ಬೇಕಾಯ್ತಂತ. 90,000 ಲೀಡ್ ಇದ್ರೆ ಇವ್ರಿಗೆ ಸಮಾಧಾನ ಇಲ್ಲ. 5 ವರ್ಗದವ್ರು ಹಾಕಿರು, ಅಲ್ಪಸಂಖ್ಯಾತರು ಹಾಕಿರು, BJP ಲೀಡರ್ಗಳು ಹಾಕಿರು, ಸಮಾಧಾನ ಇಲ್ಲ. ಅದು ಸಮಾಧಾನ ಯಾವಾಗ ಆಗೋದ? 2.5 ಲಕ್ಷ ಲೀಡ್ ಆದಾಗ ಆಗೋದು. ಬಿ ಶಂಕರ್ ಹಿಂಗೆ ಮಾಡಲಿಲ್ಲ, VL ಪಾಟೀಲ್ ಹಿಂಗೆ ಮಾಡಲಿಲ್ಲ, ಕೌಜಲಿ ಹಿಂಗೆ ಮಾಡಲಿಲ್ಲ. ಕಾಂಗ್ರೆಸ್ ನಾಯಕರು ಯಾರೂ ಮಾಡಲಿಲ್ಲ ರೀ. ಇನಾಮದಾರ್ ಅವ್ರು ಮಾಡಲಿಲ್ಲ. ತಮ್ಮ ಕ್ಷೇತ್ರ ಅದು ತಾವತ್ತು ಇಂಡಿಪೆಂಡೆಂಟ್ ಬಿಟ್ಟು ಕೊಡ್ತಿದ್ರು. ಈಗ ಲಕ್ಷ್ಮಣ ಸವದಿ ಅನುದಾನ ಕೇಳಕ್ಕೆ ಅಥವಾ ತಮ್ಮ ಕೆಲಸ ಕೇಳಕ್ಕೆ ಫೈಲ್ ಎಲ್ಲಿ ಕೊಡಬೇಕು? ಉಸ್ತುವಾರಿ ಕೇಳ್ಬೇಕು. ಉಸ್ತುವಾರಿನ ಮಾತಾಡ್ಸಂಗಿಲ್ಲ ಅವರು. ನೇರವಾಗಿ ಮುಖ್ಯಮಂತ್ರಿ ಭೇಟಿ ಆಗ್ತಾರ ಅಥವಾ DK ಶಿವಕುಮಾರ್ ಭೇಟಿ ಆಗ್ತಾರೆ. ಮತ್ತು DK ಶಿವಕುಮಾರ್ CM ಆದ್ರೆ ಲಕ್ಷ್ಮಣ ಸವದಿ ಅವ್ರನ್ನ ಮಂತ್ರಿ ಮಾಡ್ತಾರೆ. ಯಾರು ಹೇಳೋಂಗಿಲ್ಲ, ಕೇಳೋಂಗಿಲ್ಲ. 2 ಪಾಲಿದ್ದು 3 ಪಾಲು ಆಗ್ತೈತೆ. ಆದ್ರೆ ಲಕ್ಷ್ಮಣ ಸವದಿ ಜಿಲ್ಲಾ ಹಿಡಿತವನ್ನು ಯಾವ ರೀತಿ ಮಾಡ್ಬೇಕಂತ ಗೊತ್ತಿಲ್ಲ ಅವ್ರಿಗೆ. ಗೊತ್ತೇ ಇಲ್ಲ. ಹತ್ತನೇ ಆಯ್ತು, ತಮ್ಮ ಕೆಲಸ ಆಯ್ತು. ಇಲ್ಲಿ ಎಲ್ಲ ಲೀಡರ್ನ ಕರೆಸ್ಬೇಕು, ಮೀಟಿಂಗ್ ಮಾಡಬೇಕು. ಯಾವ ತಾಲೂಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವ್ರದಾರ ಮಾಡಬೇಕು. ಮತ್ತು ಅವ್ರು ಮಂತ್ರಿ ಮಾಡಲಿ ಅಂದ್ರೆ ಅವರು ಮತ್ತು ರಾಜೀವ್ ಕಾಗಿ ಅವರು BJPಗೆ ಜಿಗಿತಾರೆ. ಅವ್ರು ಅದೇ ನೋಡತ್ತಾರ, ನಮ್ಮನ್ನು ಎಷ್ಟು ಅಪಮಾನ ಮಾಡ್ತಾರೆ ಮಾಡಲಿ ಅಂತ. ಈಗ ಮಾಡಿದ್ರಲ್ಲ, ಅಪೆಕ್ಸ್ ಬ್ಯಾಂಕ್ದಲ್ಲಿ ಯಾರಿಗೆ ಕೊಟ್ಟರು? ರಾಹುಲ್ ಜಾರಕಿಹೊಳಿ ಕೊಟ್ಟರು. DCC ಬ್ಯಾಂಕ್ದ ವಿಶೇಷ ಪ್ರತಿನಿಧಿಯಾಗಿ ಅಲ್ಲಿ ಹೋದರು. ಲಕ್ಷ್ಮಣ ಸವದಿ ಕೊಟ್ಟರೆ ಏನಾಗ್ತದೆ? ಬೇರೆ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಜನ ಇದ್ರಲ್ಲ, ಚಿಂಗಡಿಯವರು ಇದ್ರಲ್ಲ, ಕುರುಬ ಜನ ಕೊಡ್ಬೇಕಂತ ಹೇಳಿದ್ರಲ್ಲ, ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯಾಗಿ ನಾವು ಕಳಿಸ್ತಂತ ಬಾಲ್ಚಂದಿ ಹೋದಲ್ಲಿ ಬಂದಲ್ಲಿ ಅಲ್ಲ. ಮತ್ತು ಸಿದ್ದರಾಮಯ್ಯ ಅವರು ಸ್ವಜಾತಿ ಅವ್ರು ಸಹಿತ ನಡೀಲಿಲ್ಲ ಅಂತಂದ್ರೆ ಮತ್ತು ಮುಖ್ಯಮಂತ್ರಿ ಹಾಕ್ಬೇಕು, DCM ಹಾಕ್ಬೇಕು, KPCC ಹಾಕ್ಬೇಕೀಗ. ಎಲ್ಲ ಇವರಿಂದ ಅಂದಾಗ ಮತ್ತು ಬೇಕು ಯಾಕಿಲ್ಲಿ ಪಕ್ಷ? ಬಿಟ್ಟು ಕೊಡ್ರಲ್ಲ, ಅವ್ರು ಬರೆದು ಕೊಡ್ರಿ. KPCC ಬರೆದು ಕೊಡ್ರಿ, DCC ಬ್ಯಾಂಕ್ ಬರೆದು ಕೊಡ್ರಿ, ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯಾಗಿ ಬರೆದು ಕೊಡ್ರಿ. ಅಲ್ಲಿ 70 ಬ್ಯಾಂಕ್ದಲ್ಲಿ 21 ಮಂದಿ ನಿರ್ದೇಶಕರು. ಇನ್ನು ಅಲ್ಲಿ ಇವರು ಮತ್ತು ಚೇರ್ಮನ್ ಮಾಡ್ರನ್ನ ಹೇಳಕ್ಕೆ ಬರಂಗಿಲ್ಲ. ಅದು ನಡೆದಿದೆ. ದುಡ್ಡು ತೆಗಿಬೇಕಲ್ಲ, ಎಲ್ಲಿ ದುಡ್ಡಿದೆ ಅಲ್ಲಿ ಜಾರಕಿಹೊಳಿ ಹೋದ್ರು, ಎಲ್ಲರಿಗೂ ಗೊತ್ತಿದೆ. ನಾವು ಯಾರು ವಿರೋಧ ಇಲ್ಲ. ಇದ್ದ ಪರಿಸ್ಥಿತಿ ಕಾಂಗ್ರೆಸ್ದು ಹೇಳತ್ತೇವೆ.
ಇದನ್ನು ತಿದ್ಕೊಂಡ್ರು ಅಂತಂದ್ರೆ ಕರೆಕ್ಟ್. ಕರೆಸ್ರಿ, ಸರ್ವೆ ಮಾಡ್ರಿ, ಅವ್ರವ್ರ ಕೈಯಾಗ ಬಿ ಫಾರ್ಮ್ ಕೊಡ್ರಲ್ಲ, ಅವ್ರವ್ರು ತುಂಬಲ್ಲ. ನೀ ಸೋಮವಾರ ತಿಂದು, ನೀ ಮಂಗಳವಾರ ತುಂಬು, ನೀ ಬುಧವಾರ ತುಂಬ ಅಂತ ಹೇಳೋರು ಯಾರು? ಯಾಕಂದ್ರೆ ಬಿ ಫಾರ್ಮ್ ಇವ್ರ ಕಡೆನೇ ಇರ್ತೈತೆ. ಅದು ಇವ್ರು ಹೇಳ್ದಾಗ ತುಂಬಬೇಕು, ಇವ್ರು ಹೇಳ್ದಾಗ ಪೂಜೆ ಮಾಡ್ಬೇಕು. ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ಇಬ್ಬರ ನಾಯಕರ ನಡುವೆ ಒದ್ದಾಡ್ತಾ ಇದೆ. ಇವರ ಮನೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಡಿಗೆ ಮನೆ ಕುಳಿತಿದೆ. ಇವ್ರೇನು ಡ್ರಾ ತೆಗೆದ್ರಂದ್ರೆ ಅಲ್ಲೇ ಸೈಡ್ ಬಿಟ್ಟು ಮಾಡ್ತಾವ, ಇವಂಗೇದ. ನಿಗಮ ಮಂಡಳಿ ನೋಡ್ರಲ್ಲ, ಅಥವಾ ಇತರ ಸದಸ್ಯತ್ವ ನೋಡ್ರಲ್ಲ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ತೆಗಿರಲ್ಲ. 30-40 ವರ್ಷ ಹೌದು, ಹಾಶಂಬಾವಿ ಕಟ್ಟಿ ಬಿಟ್ಟು ಹೋದ್ರು ಪಾಪ. ಇನ್ನು ಬಾಬುಲಾಲ ಅವರು ಪಾಪ ಕಾಂಗ್ರೆಸ್ದಲ್ಲಿ ಇದ ಅಂತ ಹೇಳ್ತಾರೆ. ನಾನು ರಕ್ತದಲ್ಲಿ ಕಾಂಗ್ರೆಸ್ ಇದೆ ಅಂತ ಹೇಳ್ತಾರೆ. ಅಲ್ಪಸಂಖ್ಯಾತರು ಇರಲೇಬೇಕು, ಬೇರೆ ಪಕ್ಷವಾದ್ರೆ ಅವ್ರಿಗೆ ಕಿಮ್ಮತ್ತಿಲ್ಲ. ಮತ್ತು BJP ಅವ್ರನ್ನ ಕರ್ಕೊಂಗಿಲ್ಲ. ಹಾಸಂಬಾವಿ ಕಟ್ಟಿ ಏನಾಯ್ತು, ಗರ್ಖಾನ ಘಾಟ್ ಕಾತು, ಶೆಟ್ಟಿ ಅವರಿದ್ರು, ಅನೇಕ ಜನ. ಒಬ್ಬರು ಏನು ಇಬ್ಬರು, ರಾಮಚಂದ್ರ ಅವ್ರು ಅಂತಿದ್ರು, ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರು, ಸಾಕಷ್ಟು ಜನ. ಶಂಕರಗೌಡ ಪಾಟೀಲ್ ಇದ್ರು, ಬರೀ ಹೆಸರಿಗಟ್ಟ. ಈಗ ಅವ್ರು BJP ಹೋಗಿಬಿಟ್ಟರು. ಶಂಕರಗೌಡ 7-8 ಬಂದಿದ್ದಾರೆ. ಈಗ ಒಬ್ಬ ಶಂಕರಗೌಡ್ರನ್ನ ಏನು ಮಾಡಿದ್ರು, ಯಾವುದು ನಮ್ಮ ಗೋಡಾವನ ಏನು ರೇಷನ್ ಅಂಗಡಿ, ಅದೇನೋ ಹೆಸರಿದೆ, ನನಗೆ ನೆನಪಾಗ್ತಾ ಇಲ್ಲ, ಅಲ್ಲಿ ಅಧ್ಯಕ್ಷನ ಮಾಡಿಬಿಟ್ರು. ಅಲ್ಲಿ ನಾವು ಚಂದ್ರ ಹೆಚ್ಚುವಳಿ ಅಧ್ಯಕ್ಷ ಮಾಡ್ತೇವಂತ ನಾವು ವಿಚಾರ ಇತ್ತು. ಅದರ ಸಣ್ಣ ಕೆಲಸ ಅಲ್ಲ, ಅದು ಸಣ್ಣ ಕೆಲಸಕ್ಕೆ ಇವ್ರು ದುಡಿಯಂಗಿಲ್ಲ. ಅಂದರೆ ಕಾಂಗ್ರೆಸ್ ಪಕ್ಷ ಈ ಇಬ್ಬರ ನಾಯಕರ ಮಧ್ಯಚಕ್ಕು ನರಳ್ತಾ ಇದೆ. ಹೈಕಮಾಂಡ್ ಇದನ್ನು ಗಮನಿಸಬೇಕಂತ ನಾವು ಕೇಳ್ಕೊತೇವೆ. ಗಮನಿಸದೆ ಹೋದರೆ ನಾವು ಹೇಳ್ದಂಗೆ ಆಗ್ತಿತ್ತು. ಅದು 11 BJP MLAಗಳು ಬರ್ತಾರೆ, ನೀವು ಕೆಲಸ ಮಾಡ್ರಿ ಬಿಡ್ರಿ ಬರ್ತಾರೆ. ಉಳಿದದ್ದು ಏನು ಇದಾವ ಅವು ಕಾಂಗ್ರೆಸ್ ಪಕ್ಷ. ಅದು ಇದರಿಂದ ಏನು ತಮ್ಮ ಸ್ವಂತ ಬಲದಿಂದ ಆರ್ಯಾವು ಲಕ್ಷ್ಮಣ ಸವದಿ ಅವರು, ನಂತರ ಭಾಳ ಫೈಟ್ ಮಾಡಿ ಸತೀಶ್ ಜಾರಕಿಹೊಳಿ ಅವರು, ರಾಜೀವ್ ಕಾಗೆ ಅವರು, ಗಣೇಶ್ ಹುಕ್ಕೇರಿ ಬರ್ತಾರೋ ಬಿಡ್ತಾರೋ ಡಮ್ ಅಂತಾರೋ ಗೊತ್ತಿಲ್ಲ. ಅಲ್ಲೇನು BJP ಕ್ಯಾಂಡಿಡೇಟ್ ಭಾಳ ಲೂಸ್ ಹಾಕಿರಂತಂದ್ರೆ ಅಲ್ಲಿ ಅವರೊಬ್ಬರು. ವಿಶ್ವನಾಥ್ ವೈದ್ಯ ಅದೇನು ನೆಕ್ಕಿ ಇಲ್ಲ, ನಂತರ ಬೈಲೊಂಗಲ್ ನೆಕ್ಕಿ ಇಲ್ಲ. ಅಲ್ಲಿ BI ಪಾಟೀಲ್ ಕೊಟ್ಟರೆ ಬರ್ತಾರೆ. ಅದ ಮತ್ತು ಇವ್ರು ಕೊಟ್ರಂದ್ರೆ, ಮೆಟ್ಗೌಡ ಅವ್ರು ಕೊಟ್ರಂದ್ರೆ, ವಿಜಯ್ ಮೆಟ್ಗೌಡ ಕೊಟ್ರಂದ್ರೆ ಅಲ್ಲಿ ಬರುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ. ಆದರೆ ಹೆಂಗೆ ಡೈನಾಮಿಕ್ ಲೀಡರ್ ಅವರು ಯಾರು ವಿಜಯ್ ಮೆಟ್ಗೌಡ, ಒಳ್ಳೆಯವರು ಅವ್ರು, ನಾನು ನೋಡಿಲ್ಲ, ಒಳ್ಳೆಯವ್ರು ಇದಾರಂತ, ಕೆಲಸಗಾರ ಇದಾರಂತ ಸುದ್ದಿ. ಅಪ್ಪನಿಗಿಂತ ಸ್ವಲ್ಪ ಸ್ಟ್ರಾಂಗ್ ಇದಾರಂತ ಸುದ್ದಿ. ಇಲ್ಲಿ ಬರೋಣ, ಕಾಂಗ್ರೆಸ್ ಪಕ್ಷ ಈ ಇಬ್ಬರ ಹಿಡಿತದಿಂದ ತಪ್ಪಿಸಿಕೊಳ್ಳಲಿಕ್ಕೆ ನೀವೇನು ಮಾಡೋರು ಅಂತೇಳಿ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಕೇಳ್ತೇವೆ. ನಾನು ಮತ್ತೊಂದು ಬಂದುಬಿಟ್ಟಿರ್ತೇವೆ. ಅಲ್ಲಿವರೆಗೆ ಎಲ್ಚಿವಾಗಲಿ, ನಮಸ್ಕಾರ. ವಿಡಿಯೋ ಇಷ್ಟ ಆಯ್ತಂದ್ರೆ 8553142323 ನಿಮ್ದು ಏನೋ ಒಂದು ಅನುದಾನ ಇದೆ, ನಿಮಗೇನು ಸಾಧ್ಯ ಇದೆ ಅದು ಹಾಕ್ರಿ. BJP ಅವ್ರು ಹಾಕ್ರಿ ಅಥವಾ ಕಾಂಗ್ರೆಸ್ ಅವ್ರು ಹಾಕ್ರಿ. ಕಾಂಗ್ರೆಸ್ ಅವರು ಹೆಚ್ಚಾಗ್ತಾರೆ, ಯಾಕಂದರೆ ಅವ್ರು ಸತ್ಯ ಹೊರಗೆ ಬರತ್ತಿತ್ತಲ್ಲ, ಸತ್ಯ ಮಾತಾಡೋರು ಬೇಕಲ್ಲ, ಅದಕ್ಕೆ ಅವ್ರು ಹಾಕ್ತಾರೆ. ಅವ್ರು BJP ಅವ್ರು ಹಾಕಂಗಿಲ್ಲ, ಯಾಕೆ ಇನ್ನೂ 2.5 ವರ್ಷ ಐತಿ. ನಮ್ಮದೇನು ಪೊಕ್ಕಟ್ಟ ಮಲ್ಲಿಗೆ ಆರಿಸಿ ಬರ್ತೇವೆ ಅಂತ ಹೇಳತ್ತಲ್ಲ ಸದನ ಬೊಮ್ಮನೆ. ಒಂದು ಮಲ್ಕೊಂಡ್ಬಿಡೋಣ ಅಂತ ಮಲ್ಕೊಂಡ್ಬಿಡ್ರಿ, ಯಾರು ಬೇಡ ಅಂತಾರೆ. ನಮಸ್ಕಾರ.